ಎಲ್ಲೋ ಒಂದು ಕಡೆ ನಿಮ್ಮ ಜೀವನದಲ್ಲಿ ತುಂಬ ನೇರ ನುಡಿ ಇದೆಯಾ? ನಿಷ್ಠೂರವಾಗಿ ಮಾತಾಡ್ತೀರಾ? ಎದುರುಗಡೆ ಇರೋನು ಏನು ಅನ್ಕೊಳ್ತಾರೆ ನೋಡಲ್ಲ, ನೀವು ಮೊಕ್ಕೊಡ್ದಂಗೆ ಆನ್ಸರ್ ಮಾಡ್ತೀರಾ. ಎಲ್ಲೋ ಒಂದು ಕಡೆ ಸಂಬಂಧಗಳು ಕಡಿತ ಆಗ್ತಿದೆಯಾ? ಯಾಕೆ ಇದಾಗ್ತಿದೆ ಅಂತಂದರೆ, ಸೊ ನಿಮ್ಮ ಮೊಬೈಲ್ ನಂಬರ್ಸಲ್ಲಿ ಚೆಕ್ ಮಾಡ್ತಾ ಬನ್ನಿ, ಅಥವಾ ಯಾರು ಈ ಥರ ಮಾತಾಡ್ತಾರೆ ಅವರ ಮೊಬೈಲ್ ನಂಬರಲ್ಲಿ ಈ ರೀತಿ ಕಾಂಬಿನೇಷನ್ ಪಕ್ಕ ಪಕ್ಕ ಇದೆಯಾ ಅಂತ ನೋಡ್ಕೊಳ್ಳಿ. ಅಭಿವೃದ್ಧಿ ಲೈಫ್ ಸ್ಟೈಲ್ನ ವೀಕ್ಷಕರಿಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರೂಜಿ ಮಾಡುವ ಪ್ರಣಾಮಗಳು. ಸೊ ಇವಾಗ ಏನು ನಂಬರ್ಸ್ ಬಗ್ಗೆ ಮಾತಾಡ್ತಿದ್ವಿ, ಮೊಬೈಲ್ ನಂಬರ್ಸ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಒಂದು ಮನುಷ್ಯನ ಜೀವನದ ಏಳಿಗೆ ಕೂಡ ಆ ಮೊಬೈಲ್ ನಂಬರಲ್ಲೇ ಇರುತ್ತೆ. ಯಾಕಂದರೆ ಪ್ರತಿಯೊಂದು ಕ್ಷಣ ನಾವು ಯಾರನ್ನಾರು ಕರಿಬೇಕಾದ್ರೆ, ಯಾರನ್ನಾರು ಒಬ್ಬರು ನೆನೆಸ್ಕೊಂಡಾಗ ಏನು ಮಾಡ್ತೀವಿ, ಮೊಬೈಲ್ ನಂಬರ್ ಮುಖಾಂತರನೇ ಫೋನ್ ಮಾಡೋವಂಥದ್ದು. ಸೊ ಹಾಗಾಗಿ ನಮ್ಮ ಡೇಟ್ ಆಫ್ ಬರ್ತಲ್ಲಿ ಏನು ಯೋಗ ಇದೆಯೋ ಬಿಡುತ್ತೋ ಸೆಕೆಂಡ್ರಿ, ಬಟ್ ಈ ಮೊಬೈಲ್ ನಂಬರ್ಲಂತೂ ಡೈಲಿ ಟ್ರಾನ್ಸಾಕ್ಷನ್ ಆಗುತ್ತೆ. ದಿನದಲ್ಲಿ ಆಲ್ಮೋಸ್ಟ್ ಒಂದು 4 ಅವರ್ ಮೊಬೈಲಲ್ಲೇ ಸ್ಪೆಂಡ್ ಮಾಡ್ತೀವಿ ಅಂದಾಗ ಈ ನಂಬರ್ಸ್ ಬಗ್ಗೆ ನಾವು ಭಾಳಷ್ಟು ಗಮನ ಕೊಡಬೇಕಾಗತ್ತೆ. ಸೊ ಯಾರ್ಯಾರೋ ಈ ಕೇವಲ 1-2 ಎಪಿಸೋಡ್ ನೋಡಿ ಮೊಬೈಲ್ ನಂಬರ್ ಮಾತ್ರ ಚೇಂಜ್ ಮಾಡೋಕ್ಕೆ ಹೋಗ್ಬಿಡಿ. ಕಂಟಿನ್ಯೂಸ್ ಆಗಿ ಈ ಸೀರೀಸ್ನ ಎಲ್ಲ ನೋಡ್ಬಿಟ್ಟು ಆಮೇಲೆ ನಿಮ್ಮ ಮೊಬೈಲ್ ನಂಬರಲ್ಲಿ ಯಾವ್ಯಾವ ನಂಬರ್ಸ್ ಇದೆ, ಯಾವ ರೀತಿ ಪ್ರತಿಫಲ ಕೊಡ್ತಾ ಇದೆ, ಎಲ್ಲವನ್ನು ಚೆಕ್ ಮಾಡಿ ಆಮೇಲೆ ಮುಂದುವರಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತು ನಾನು ಮಾತಾಡೋದಾದರೆ ಈ ಅದ್ಭುತವಾದಂಥ ಒಂದು ಪವರ್ಫುಲ್ ಕಾಂಬಿನೇಷನ್ ಬಗ್ಗೆ ಮಾತಾಡ್ತೀನಿ. ಯಾವುದು ಆ ಕಾಂಬಿನೇಷನ್ ಅಂತಂದರೆ, ಎಲ್ಲೋ ಒಂದು ಕಡೆ ನಿಮ್ಮ ಜೀವನದಲ್ಲಿ ತುಂಬ ನೇರ ನುಡಿ ಇದೆಯಾ? ನಿಷ್ಠೂರವಾಗಿ ಮಾತಾಡ್ತೀರಾ? ಎಲ್ಲೋ ಒಂದು ಕಡೆ ಸಂಬಂಧಗಳು ಕಡಿತ ಆಗ್ತಿದೆಯಾ? ಯಾಕೆ ಇದಾಗ್ತಿದೆ ಅಂತಂದರೆ, ನೋಡಿ ನಿಮ್ಮ ಮೊಬೈಲ್ ನಂಬರಲ್ಲಿ ಎಲ್ಲೋ ಒಂದು ಕಡೆ 95 ಅಥವಾ 59 ಪಕ್ಕ ಬರ್ತಾ ಇದ್ದರೆ ನಿಮ್ಮ ಬಾಯಲ್ಲಿ ಬೆಂಕಿ ಉಂಡೆ ಅಂತ ಮಾತುಗಳು ಬರ್ತದೆ. ಅಂದರೆ ಎದುರುಗಡೆ ಇರೋನು ಏನು ಅನ್ಕೊಳ್ತಾರೆ ನೋಡಲ್ಲ, ನೀವು ಮೊಕ್ಕೊಡ್ದಂಗೆ ಆನ್ಸರ್ ಮಾಡ್ತೀರಾ. ಅಂದರೆ ಪಟ್ ಅಂತ ರಿಪ್ಲೈ ಮಾಡೋವಂಥದ್ದು. ಯಾರು ನಿಮ್ಗೆ ಏನಾದ್ರು ಹೇಳಿದ್ರಾ ತಕ್ಷಣ ಗಿವ್ ಇಟ್ ಬ್ಯಾಕ್. ಸೊ ಈ ರೀತಿ ಏನಾದ್ರು ನೇಚರ್ ಇದ್ದರೆ ನಿಮಗೆ, ಅಥವಾ ಈ ರೀತಿ ದುಡುಕು ಮಾತಾಡ್ತಾ ಇದ್ದರೆ, ಇದೇ ರೀತಿ ಏನಾದ್ರು ಇರೋದನ್ನ ಇದ್ದಂಗೆ ಒಂಥರ ಬೆಂಕಿ ಉಂಡೆ ಥರ ಬಾಯಲ್ಲಿ ಬೆಂಕಿ ಉಂಡೆನೇ ಸಿಡಿಸ್ತಾನಪ್ಪ, ಅವನ ಹತ್ರ ಮಾತಾಡೋಕ್ಕಾಗಲ್ಲ, ಅವನಿಗೆ ಬಾಯಿ ಕೊಡೋಕ್ಕಾಗಲ್ಲ. ಸೊ ಈ ರೀತಿ ಎಲ್ಲ ಮಾತು ಕೇಳ್ತಾ ಇರ್ತೀವಿ. ಎಲ್ಲೋ ಒಂದು ಕಡೆ ಈ 59 ಅಥವಾ 95 ನಂಬರ್ ಇದ್ದಾಗ ನಿಮ್ಮ ಜೀವನದಲ್ಲಿ ಈ ರೀತಿ ಆಗುತ್ತೆ. ಇರೋದಿದ್ದಂಗೆ ಮಾತಾಡಿದ್ರೆ ಏನಾಗುತ್ತೆ, ತುಂಬ ಜನಕ್ಕೆ ಅದು ಇಷ್ಟ ಆಗಲ್ಲ. ಯಾವಾಗ ತುಂಬ ಜನಕ್ಕೆ ಇಷ್ಟ ಆಗಲ್ಲ, ಅವ್ರು ಏನಾಗುತ್ತೆ, ಸಂಬಂಧಗಳು ಕಡಿತ ಆಗ್ತಾ ಬರ್ತದೆ. ಸೊ ನಿಮ್ಮ ಜೀವನದಲ್ಲೂ ಕೂಡ ಸಂಬಂಧಗಳು ಕಮ್ಮಿ ಇದೆಯಾ? ನೀವು ನಿಷ್ಠೂರವಾಗಿ ಮಾತಾಡ್ತೀರಾ, ಅಥವಾ ತುಂಬ ನೇರ ನುಡಿಯಿಂದ ಸಂಬಂಧಗಳು ಕಮ್ಮಿ ಆಗ್ತಿದೆ, ಜನ ಅವಾಯ್ಡ್ ಮಾಡ್ತಿದ್ದೀರಾ ನಿಮ್ಮನ್ನು? ಸೊ ಇದೇ ಕಾರಣಕ್ಕೆ ಆಗ್ತಿದೆ. ಸೊ ನಿಮ್ಮ ಮೊಬೈಲ್ ನಂಬರ್ಸಲ್ಲಿ ಚೆಕ್ ಮಾಡ್ತಾ ಬನ್ನಿ, ಅಥವಾ ಯಾರು ಈ ಥರ ಮಾತಾಡ್ತಾರೆ ಅವರ ಮೊಬೈಲ್ ನಂಬರಲ್ಲಿ ಈ ರೀತಿ ಕಾಂಬಿನೇಷನ್ ಪಕ್ಕ ಇದೆಯಾ ಅಂತ ನೋಡ್ಕೊಳ್ಳಿ. ಸೊ ಈ ರೀತಿ ಏನಾದ್ರು ಇದ್ದರೆ ಅವ್ರಿಗೊಂದು ಸಲಹೆ ಕೊಡಿ. ನೋಡಪ್ಪ, ನೀನೆಲ್ಲ ನಿಜ, ನಿನ್ನ ವ್ಯಕ್ತಿತ್ವ ಚೆನ್ನಾಗಿದೆ, ನೇರ ನುಡಿ ಇರೋದಿದ್ದಂಗೆ ಹೇಳ್ತೀಯ, ಬಟ್ ಎಲ್ಲೋ ಒಂದು ಕಡೆ ಸ್ವಲ್ಪ ಕಂಟ್ರೋಲ್ ಮಾಡ್ಕೋ. ಈಗಿನ ಕಾಲದಲ್ಲಿ ಏನು ಗೊತ್ತಾ, ತುಂಬ ಪಾಲಿಷ್ ಮಾಡಿ ಮಾತಾಡೋರಿಗೆ ಬೆಲೆ ಕೊಡ್ತಾರೆ, ತುಂಬ ನೈಸ್ ಮಾಡೋರಿಗೆ ಬೆಲೆ ಕೊಡ್ತಾರೆ, ತುಂಬ ನೇರವಾಗಿ ಮಾತಾಡೋರನ್ನ ತುಂಬ ದೂರ ಇಡ್ತಾರೆ. ಅವನ್ನ ಸ್ವಲ್ಪ ಸೈಡ್ಗಿಡಪ್ಪ ಅಂತಲೇ ಹೇಳ್ತಾರೆ. ಯಾಕಂದರೆ ಅವ್ರಿಗೆ ಇರೋದಿದ್ದಂಗೆ ಹೇಳ್ಬಿಟ್ರೆ ಅವ್ರಿಗೇನೋ ಒಂದು ಕಡೆ ತಡ್ಕೊಳಕ್ಕಾಗಲ್ಲ. ಸೊ ಈ ರೀತಿ ಎಲ್ಲ ಆಗಿಬಿಡುತ್ತೆ. ಎಸ್ಪೆಷಲಿ ಬಿಸ್ನೆಸ್ಸಲ್ಲಿರೋರು ಸ್ವಲ್ಪ ಈ ನೇರ ನುಡಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಥವಾ ಎಲ್ಲೋ ಒಂದು ಕಡೆ ರಾಜಕೀಯದಲ್ಲಿರೋರು ಕೂಡ ಈ ನಂಬರ್ಸ್ ಆಗಬರಲ್ಲ ಅಂತ ಹೇಳ್ತೀನಿ. ಅದನ್ನು ಬಿಟ್ಟರೆ ಬೇರೆ ಎಲ್ಲ ಫೀಲ್ಡವ್ರಿಗೂ ಕೂಡ ಈ ನಂಬರ್ಸ್ ಆಗಿಬರ್ತದೆ. ಅಥವಾ ನಿಮ್ಮ ವ್ಯಕ್ತಿತ್ವ ಎಲ್ಲರೂ ಒಂದು ಕಡೆ ನಿಮ್ಮ ಮಾತಾಡೋಕ್ಕೆ ಆಗ್ತಿಲ್ಲ ಅಂದರೆ, ಯಾರಿಗಿದು ಹೊರವಾಗಿ ಯೂಸ್ ಆಗುತ್ತೆ ಅಂತಂದರೆ, ಎಲ್ಲೋ ಒಂದು ಕಡೆ ನಿಮ್ಮ ಬಾಯಲ್ಲಿ ಮಾತೇ ಬರಲ್ಲ, ಏನಂದ್ರೂ ಅನ್ನಿಸ್ಕೋತೀರಾ. ಈ ರೀತಿ ಏನಾದ್ರು ಸ್ವಭಾವ ಇದ್ದರೆ ಈ ನಂಬರ್ನ ತೊಗೊಳ್ಳಿ. ಅವಾಗ ಏನಾಗುತ್ತೆ, ನಿಮ್ಗೊಂದು ಧೈರ್ಯ ಬರುತ್ತೆ, ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಪಟ್ ಅಂತ ರಿಪ್ಲೈ ಮಾಡ್ತೀರಾ. ನೋಡಿ, ಯಾರು ಹೆಚ್ಚಾಗಿ ಮಾತಾಡ್ತಿದ್ದೀರಾ ಅವ್ರನ್ನ ಇದನ್ನು ಅವಾಯ್ಡ್ ಮಾಡಿ. ಯಾರು ಕಮ್ಮಿ ಮಾತಾಡ್ತಿದ್ದೀರಾ, ಒಂದು ವಾಯ್ಸ್ ಬೇಕು ನಿಮಗೆ, ಅಂಥವ್ರು ಈ ನಂಬರ್ನ ಸೇರಿಸ್ಕೊಳ್ಳಿ. ಸೊ ಎರಡೂ ಕೆಲಸ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಸ್ನೇಹಿತರೆ, ವಂದನೆಗಳು.